ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಪಂಚಮಸಾಲಿ ಸಮುದಾಯ ಅಂತಂದ್ರೆ ಇವರು ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಸಮುದಾಯ ಇದು. ಒಂದು ವೇಳೆ ಅದನ್ನು ಮುಟ್ಟೋ ಕೆಲಸ ಮಾಡಿದ್ರೆ ಪರಿಣಾಮವನ್ನ ಈ ಸರ್ಕಾರ ಎದುರಿಸಬೇಕು. ಯಾಕಂದ್ರೆ ಆ ವೀರತ್ವ ಶೂರತ್ವ ಸಮಾಜದಲ್ಲಿದೆ. ಹೀಗಾಗಿ ಆ ಸಮಾಜವನ್ನ ನೀವೇನಾದ್ರೂ ಕೂಡ ವಿರೋಧ ಹಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಸೀಟು ಕೂಡ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಆ ಒಂದು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಮತ್ತು ಸಮಾಜದ ಮುಖಂಡರೇನು ಶಾಸಕರಾಗಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಮತ್ತು ಗೃಹ ಸಚಿವರಿಗೆ ತಿಳಿಯಿರತಕ್ಕಂಥ ಕೆಲಸ ಮಾಡಬೇಕು. ಹೋರಾಟಕ್ಕೆ ಬರ್ತಕ್ಕಂಥ ಯಾವುದೇ ಹೋರಾಟಗಾರನ ಅವರೇನು ನಿಮ್ಮ ಆಸ್ತಿ ಕೇಳಕ್ ಬರ್ತಾ ಇಲ್ಲ, ಹೇಳ್ತಾ ಇರೋದು ಅವ್ರ ಹಕ್ಕುಗಳನ್ನ ಕೇಳೋದಕ್ಕೆ ಬರ್ತಾ ಇದಾರೆ. ಈಗಾಗಲೇ ನಾವು ಸರ್ಕಾರ ಕೊಟ್ಟಿದ್ದೇವೆ, ಹಿಂದಿನ ಸರ್ಕಾರ ಕೊಟ್ಟಿರೋದನ್ನ ಅನುಷ್ಠಾನ ಮಾಡಿ ಅಂತ ಕೇಳಲಿಕ್ಕೆ ಬರ್ತಾ ಇದ್ರೆ ಅದಕ್ಕೆ ಹೋರಾಟಕ್ಕೆ ಶಾಂತಿಯುತ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ. ಸುವರ್ಣ ಸೌಧಾನ ಕಟ್ಟಿದೀವಲ್ಲ, ಅದು ಕಿತ್ತವರು ಚೆನ್ನಮ್ಮನ ಮಣ್ಣು, ಅದು ಮೊದಲು ವೀರರ ಮಣ್ಣು, ಅದು ಜನ್ಮಭೂಮಿ. ಅಲ್ಲಿ ನೀವೇನಾದ್ರೂ ಕೂಡ ತಡಿತಕ್ಕಂಥ ಪ್ರಯತ್ನ ಮಾಡಿದ್ರೆ ನಿಮ್ಮನ್ನೇ ಸುವರ್ಣ ಸೌಧ ಬಿಟ್ಟು ಓಡಿಸ್ತಾರೆ ಅಷ್ಟೇ. ಈಗ ಜನ ಆ ಮಟ್ಟಕ್ಕೆ ಹೋರಾಟ ಆಗ್ತದೆ. ಅದನ್ನ ಎದುರಾಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬಾರ್ದು ಅಂತ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ. ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಾರೆ. ಮೀಸಲಾತಿ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ನಾವು ಹಿಂದೆ ನಾವೆಲ್ಲ ಶಾಸಕರಾಗಿದ್ದೀವಿ. ನಾವು ಮುಖ್ಯಮಂತ್ರಿ ಆಡಳಿತ ಪಕ್ಷದವರಾಗಿ ನಾವು ಬಹಿರಂಗವಾಗಿ ಹೇಳಿಕೆ ಕೊಡಬೇಕು. ಅದು ನಮ್ಮ ಮುಖ್ಯಮಂತ್ರಿಗಳು ಹೇಳಿ ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ಮೀಸಲಾತಿ ಕೊಡಬೇಕು ಅಂತ ನಾವು ಹತ್ತರ ಒತ್ತಾಯ ಮಾಡ್ತೀವಿ. ಅವಾಗ ಕಾಂಗ್ರೆಸ್ನವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ನೀವು ಪಟ್ಟೆ ಕೊಡ್ತೀರಾ, ನಿಮ್ ಸಂಶಯ ಇದೆ ಅಂತ ಮಾತಾಡ್ತಿದ್ರು ಬಿಜೆಪಿ ಅವ್ರು. ಕೊಟ್ಟು ನೋಡ್ಲಿ, ಕೊಟ್ಟ ಮೇಲೆ ಈಗ ಅವರೇ ಸಾಫ್ಟ್ ಆಗಿದ್ದಾರೆ, ಅವರು ಹೊರಗೆ ಬರ್ಬೇಕೀಗ. ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಏನು ಪಂಚಮಸಾಲಿ ಸಮುದಾಯದ ಶಾಸಕರುಗಳು ಹೋರಾಟ ಮಾಡಿದ್ರು ಗಟ್ಟಿಯಾಗಿ, ಅದೇ ಧ್ವನಿಯಲ್ಲಿ ಇವತ್ತು ಆಡಳಿತ ಪಕ್ಷದಲ್ಲಿ ಕೂಡ ಎತ್ತಬೇಕು ಅಂತ ನಾನು ಆಗ್ರಹ. ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತಲ್ಲ, ಪರಮ ಪೂಜ್ಯರು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ಯಾರೋ ಇಲ್ವೋ, ಚಾಟಿ ಬೀಸಾರೋ ಇಲ್ವೋ, 600 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಯಾರ, ಇಲ್ಲಿ ಬಿಟ್ಟಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಚಾಟಿ ಬೀಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ನಾವು ಪಕ್ಷಕ್ಕೆ ಸೇರಿದವರು, ಕಾಶಪ್ಪನವರು ಪಕ್ಷಕ್ಕೆ ಸೇರಿದವರು ಇರ್ಬೋದು, ಆದ್ರೆ ಸ್ವಾಮೀಜಿಗಳು ಯಾವ ಪಕ್ಷಕ್ಕೂ ಸೇರಿಲ್ಲ. ಅವರು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥವ್ರು ಒಂದೇ ಒಂದು ಗುರಿ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಆ ಪಕ್ಷ ಇರ್ತಕ್ಕಂಥ ಪ್ರಶ್ನೆ ಇಲ್ಲ. ಸ್ವಾಮೀಜಿಗಳು ಅವರು ಹಿಂದೂ ಸಮಾಜದ ಸಂಪ್ರದಾಯ, ಪಂಚಮಸಾಲಿ ಸಮಾಜನ ಅದು ಹಿಂದೂ ಸಮಾಜನ. ಅವರು ಹಿಂದೂಗಳ ದೃಷ್ಟಿ ಬಂದಾಗ ಖಂಡಿತವಾಗಿ ಅವರು ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅವ್ರಿಗೆ ಹಕ್ಕಿದೆ. ಅದನ್ನ ಯಾಕೆ ನೀವು ಪಕ್ಷಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು? ರೈತರ ಏನು ಭೂಮಿಯನ್ನ ಕಸ್ಕೊಳ್ತಕ್ಕಂಥ ಉನ್ನಾರ ಈ ಪಕ್ಷ ಯಾರೇ ಮಾಡ್ಲಿ ಆ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಆದ್ರೆ ನಾವು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ. ಆ ವಕ್ಫ್ ಹೋರಾಟವನ್ನ ನಾವು ಪಕ್ಷದ ವೇದಿಕೆ ಅಡಿಯಲ್ಲಿ ಮಾಡಬೇಕು ಅಂತಕ್ಕಂಥ ಆ ಒಂದು ಶಿಸ್ತಿಗೆ ನಾವು ಬದ್ಧರಾಗಿ ಹೋರಾಟ ಮಾಡ್ತೀವಿ.